ಹಲೋ. ಹಲೋ ಕರೀನಾ. ಹಾಂ, ಇಲ್ಲಿ ಒಂದು ಸರ್ಕಲ್ ಇದೆ, ಅಲ್ಲಿದ್ದೀನಿ. ಯಾವ ಕಡೆ ಬರುತ್ತೆ? ಆಟೋದಲ್ಲಿ ಬಂದು ಈ ಏರಿಯಾದಲ್ಲಿ ಇಳಿದಿದ್ದೀನಿ. ಹಾಂ, ಸರ್ಕಲಲ್ಲಿ ಇದ್ದೀನಿ. ಎಲ್ಲಿಗೆ ಬರಬೇಕಾಗುತ್ತೆ? ಸರ್ಕಲಿಂದ ಸ್ವಲ್ಪ ಮುಂದೆ ಬನ್ನಿ. ಹಂಗೆ ಈ ಕಡೆ ಬಲ್ಗಡೆ ಬನ್ನಿ. ಬಲ್ಗಡೆ ಬಂದ್ರೆ ಅಲ್ಲಿಗೆ ನಾನು ಬರ್ತೀನಿ. ಅಲ್ಲಿ ಹಂಗೆ ಬಲ್ಗಡೆ ಬನ್ನಿ. ಅಲ್ಲೆಲ್ಲ ಲಾರಿ ನಿಂತಿದಾವಲ್ವಾ? ಅಲ್ಲಿ ಈ ಕಡೆ ಲಾರಿ ಮತ್ತೆ ಆಟೋ ಎಲ್ಲ ನಿಂತ್ಕೊಂಡಿದ್ದಾವೆ. ಸ್ಟ್ಯಾಂಡಲ್ಲಿ ಇದಿರ್ತಾನೆ. ಹೌದು ಹೌದು, ಸ್ಟ್ಯಾಂಡಲ್ಲಿ ಇದ್ದೀನಿ. ಇಲ್ಲೊಂದೆರಡು ಲಾರಿ ನಿಂತಿದ್ದಾವೆ, ಒಂದೆರಡು ಆಟೋ ಅದೆಲ್ಲ ನಿಂತಿದೆ. ಒಟ್ಟಿನಲ್ಲಿ ಸರ್ಕಲ್ಲು. ಇಲ್ಲೆಲ್ಲ ಸ್ಟ್ಯಾಂಡ್ ಇದೆಯಲ್ಲ, ಆ ಸರ್ಕಲಲ್ಲಿ ಇದ್ದೀನಿ. ಆ ಸರ್ಕಲಿಗೆ ಬಂದು ಇಳಿ ಅಂತ ಹೇಳಿದ್ದ. ಇಲ್ಲಿದ್ದೀನಿ. ಇವಾಗ ಬಲ್ಗಡೆ ಬರಬೇಕಾ? ಬನ್ನಿ ಬನ್ನಿ, ನಾನು ಬರ್ತಾ ಇದ್ದೀನಿ. ಹಂಗೆ ಬಲ್ಗಡೆಗೆ ಸ್ಟ್ರೈಟ್ ಆಗಿ ಒಂದು ರೋಡ್ ಬರುತ್ತಲ್ಲ, ಹಂಗೆ ಬನ್ನಿ. ಬನ್ನಿ ಹಂಗೇನೆ. ಈ ಕಡೆನೇ ತಾನೆ. ಇಲ್ಲೊಂದು ಹೋಟೆಲ್ ಇದೆ, ಆ ಹೋಟೆಲ್ ಮುಂದೆ ಹಾಸಿನ. ಹಾ, ಆ ಹೋಟೆಲ್ ಮುಂದೆಗಡೆನೆ ಸ್ಟ್ರೈಟ್ ಆಗಿ ಬಂದ್ಬಿಡಿ ಹಂಗೇನೆ. ನಾನು ಬರ್ತೀನಿ. ಬನ್ನಿ ಬನ್ನಿ, ನಾನು ಅಲ್ಲೇ ಇಲ್ಲಿದ್ದೀನಿ. ಸ್ವಲ್ಪ ಹಂಗೆ ಮುಂದೆಗಡೆ ಬನ್ನಿ. ಮತ್ತೆ ಅಲ್ಲಿ ಯಾರಾದ್ರೂ ಇದ್ರೆ ಯಾಕೆ ಬೇಕು ಅಂದ್ರೆ ಯಾರು ಇಲ್ಲ. ಇಲ್ಲಿ ಯಾರು ನೋಡ್ತಾರೆ ಬಿಡಿ. ಅಯ್ಯೋ, ಯಾರು ಇಲ್ಲ ತಗೋ. ಏನು ಭಯ ಬೀಳ್ಬೇಡ. ಇಲ್ಲಿ ಯಾರು ಇಲ್ಲ, ಅಷ್ಟೊಂದು ಜನ ಇಲ್ಲ. ಸ್ವಲ್ಪ ಇಂಪ್ರೂವ್ಮೆಂಟ್ ಕಡಿಮೆ ಅಲ್ವಾ? ಈ ಏರಿಯಾದಲ್ಲಿ ಏನು ಅಷ್ಟೊಂದಿಲ್ಲ. ಹಳ್ಳಿ ಕಡೆ ಇದ್ದ ಹಾಗೇನೆ ಐತೆ. ಏನು ಅಷ್ಟೊಂದು ಮುಂದೆ ಹೋಗಿಲ್ಲ. ಅಷ್ಟೊಂದು ಸ್ಟ್ಯಾಂಡರ್ಡ್ ಏರಿಯಾ ಅಲ್ಲ. ಹಳ್ಳಿನೇನೆ. ನಾನೇನೆ ಯಾವತ್ತೂ ಬಂದಿಲ್ಲ. ನಾನು ಆವಾಗಲೇ ಬಂದು ಎಲ್ಲ ನೋಡ್ಕೊಂಡು ಹೋದೆ ಏರಿಯಾನ. ಹೊರಗೆ ಬಂದು ನಿನಗೆ ಬಂದರೆ ಅಡ್ರೆಸ್ ಹೇಳೋದಕ್ಕೆ ನನಗೆ ಗೊತ್ತಾಗಬೇಕು ಅಂತ ಬಂದು ಹಿಂಗೆಲ್ಲ ನೋಡ್ಕೊಂಡು ಹೋದೆ. ನಾನು ಹೊಸ್ದಾಗೆ ಅಲ್ವಾ ಬಂದಿರೋದು. ಬನ್ನಿ ಹಾಗೆ ಮುಂದೆ ಬನ್ನಿ. ಬಂದೆ ಕರೀನಾ. ಈ ಕಡೆ ಯಾವ್ದ್ಯಾವ್ದೋ ಅಂಗಡಿಗಳೆಲ್ಲ ಇದಾವೆ, ಕಬ್ಬಣದ ಅಂಗಡಿ ಆ ಥರ ಎಲ್ಲ ಇದಾವೆ. ಈ ಕಡೆನಾ? ಬಂದೆ ಬಂದೆ, ಕಾಣಿಸ್ತಾ ಇದ್ರೆ ನೋಡಿ. ಈ ಕಡೆಯಿಂದ ಬರ್ತಾ ಇದ್ದೀನಿ ನೋಡಿ. ಹಾಗೆ ಇಲ್ಲಿ ನೋಡಿ. ಕಣ್ಣ ಕಾಣಿಸಿದ್ನ? ನೀವು ಕಣ್ರಿ ನನಗೆ. ಕಾಣಿಸ್ತೆ ಕಾಣಿಸ್ತೆ. ಬಾ ಬಾ. ಹೆಂಗೋ ಬೇಗ ಸಿಕ್ಬಿಡ್ತು. ನಾನು ಎಲ್ಲಿ ಹುಡ್ಕಾಡ್ಬೇಕೋ ಏನೋ ಎತ್ತ ಇವಳಿಗೂ ಸರಿಯಾಗಿ ಅಡ್ರೆಸ್ ಗೊತ್ತಿಲ್ಲ ಅಂತ ಅನ್ಕೊಂಡೆ. ಹೆಂಗೋ ಕರೆಕ್ಟಾಗಿ ಬಂದ್ಬಿಟ್ಟೆ. ಏನು ಜಾಸ್ತಿ ಹೊತ್ತು ಹುಡ್ಕಾಡಕ್ಕಾಗಲಿಲ್ಲ. ಬಾ 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 ಬಾ. ಅಪ್ಪ ಪ್ರವಿ ಅವರೇ, ನಿಮ್ಮ ನೋಡ್ಬಿಟ್ಟು ನನಗೆ ಸಖತ್ತು ಖುಷಿ ಆಗ್ತೈತೆ. ಎಷ್ಟು ಖುಷಿ ಆಗ್ತೈತೆ ಅಂದರೆ ಹೇಳೋದಕ್ಕಾಗ್ತಾ ಇಲ್ಲ. ನನಗಂತೂ ಈ ಖುಷಿ, ನೀವು ಯಾವಾಗ ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿದ್ರೆ ಆವಾಗಿನ ಖುಷಿ ತಡೆಯೋಕೆ ಆಗ್ತಾ ಇಲ್ಲ. ನೋಡಿದ್ಮೇಲೆ ಇದ್ದಿದ್ದು ಖುಷಿ ಆಗ್ತೈತೆ. ನೋಡಿದ್ಮೇಲಂತೂ ಸಖತ್ತು ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಅಂತೂ ಇಂತೂ ಬೇಗ ಬಂದ್ಬಿಟ್ಟೆ. ನಾನು ಫೋನ್ ಮಾಡಿಲ್ಲ, ಏನಿಲ್ಲ. ಹೆಂಗಪ್ಪ ಸಡನ್ನಾಗಿ ಬಸ್ ಹತ್ತಿದ್ದೀನಿ ಅಂತ ಅನ್ಕೊಂಡೆ. ಹೋದ್ರ ನಿನ್ ಗಂಡ ಕೆಲ್ಸಕ್ಕೆ? ನಾಳೆ ಹೋಗ್ತೀನಿ ಅಂತ ಕೂತ್ಕೊಂಡಿದ್ದ. ನಾನು ಹೋಗಪ್ಪ ಇವತ್ತೇನೆ. ನಾನು ಎಲ್ಲಾದ್ರೂ ನಾನು ಕೆಲಸ ಹುಡ್ಕೊಂಡು ಹೋಗ್ತೀನಿ, ನೀನು ಹೋಗು. ಬೆಂಗಳೂರ ಮನೆಯಾಗ ಕೂತ್ಕೊಂಡ್ರೆ ಹೆಂಗ್ ಸರಿ ಹೋಗುತ್ತೆ ಅಂತ ಹೇಳಿ ಕೆಲ್ಸಕ್ಕೆ ಕಳ್ಸಿದ್ದೀನಿ. ಕೆಲ್ಸಕ್ಕೆ ಕಳ್ಸಿದ್ದೀನಿ. ಪ್ರವಿ ಅವರೇ ಬನ್ನಿ ಹೋಗೋಣ, ಮನೆ ಹತ್ರ ಹೋಗೋಣ ಬನ್ನಿ. ಏನಾದರೂ ತಗೊಬರ್ಬೇಕಾಗಿತ್ತು. ನಾನು ದುಂಡುಮಲ್ಗೆ ಹೂವು ತಗೊಂಡಿದ್ದೆ ಅಲ್ಲಿ. ಅಲ್ಲೇ ಬಸ್ಸಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಎಂಥ ಕೆಲಸ ಆಯಿತು. ಅಲ್ಲಿ ಮಾರ್ತಾ ಇದ್ರು. ಅಲ್ಲಿ ಇದರಲ್ಲಿ ಟೋಲಲ್ಲಿ ದುಂಡು ಮಲ್ಗೆ ಮಾರ್ತಾ ಇದ್ರು. ಟೋಲಲ್ಲಿ ತೊಗೊಂಬಂದಿದ್ದೆ ಒಂದು ಮಾರು. ಏನು ಮಾಡ್ತೀವಿ, ಬಸ್ಸಲ್ಲಿ ಇಟ್ಕೊಂಡು ಅಲ್ಲೇ ಮಾರ್ತು ಬಂದ್ಬಿಟ್ಟೆ. ಎಂಥ ಕೆಲಸ. ನನಗೆ ತುಂಬ ಬೇಜಾರಾಯಿತು. ಬೇಕ್ರಿಲಿ ಏನಾದರೂ ಐಟಮ್ಸ್ ತಗೊಳ್ತೀನಿ ರೀ. ತಿಂಬಾಕೇನು ಮಸ್ತಾಗೈತೆ ಬರ್ರಿ. ಅವನ್ನೆಲ್ಲ ತಂತಂತ ಚಾ, ಖಾರ, ಚಕ್ಲಿ, ನಿಪ್ಪಟ್ಟು ಎಲ್ಲ ತಗೊಂಬಂದಿಕ್ಕವ್ ನನ್ನ ಗಂಡ. ಹಂಗಾದ್ರೆ ಚೆನ್ನಾಗಿ ಆಗ್ತಾಳೆ ನನ್ನ ಹೆಂಡತಿ. ಯಾಕೋ ಬೇಜಾರಾಗಿದ್ದಾಳೆ. ತಿಂಬಾಕೆಲ್ಲ ತಂದು ಕೊಟ್ರೆ ಚೆನ್ನಾಗಿ ಆಗ್ತಾಳೆ ಅಂತ ಎಲ್ಲ ತಗೊಂಬಂದಿಕ್ಕವ್. ನನಗೆ ಏನು ತಿಂದ್ರು ನನಗೆ ಸಮಾಧಾನ ಇಲ್ಲ. ಏನಂದ್ರು ಅಂದಮೇಲೆ ನನಗೆ ಇಂಟ್ರೆಸ್ಟೇ ಇಲ್ಲ. ಹೊರಟೋಗ್ಬಿಟ್ಟೈತೆ. ಇರಿ ತಗೊಳ್ಳೋಣ, ಏನಾದ್ರು ತಗೊಂಬರ್ತೀನಿ. ಆಮೇಲೆ ತಗೊಂಬಂದ್ರೆ ಆಯ್ತು. ಫಸ್ಟ್ ಮನೆಗೆ ಬನ್ನಿ ನೀವು. ಮನೆಗೆ ಬನ್ನಿ ಫಸ್ಟು. ಆಮೇಲೆ ಬೇಕಾದ್ರೆ ಹೋಗಿ ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಸ್ವಲ್ಪ ಸಮಾಧಾನದಾಗ ಇಬ್ರು ಮಾತಾಡ್ಕೊಂಡು ಆಮೇಲೆ ಬೇಕಾದ್ರೆ ಹೋಗಿ ತಗೊಂಬಂದ್ರೆ ಆಯ್ತು. ಬನ್ನಿ. ಇದೆ ನೋಡಿ ನಮ್ಮ ಮನೆ. ಹೇಗಿದೆ? ನಾವು ಸಪ್ರೇಟಲ್ಲಿ ಇದ್ದೀವಿ. ಅವ್ರ ಫ್ರೆಂಡ್ ಇದ್ರಂತೆ ಮುಂಚೆ. ಅವ್ರ ಫ್ರೆಂಡ್ ಏನೋ ಇವಾಗ ಊರಿಗೆ ಹೋಗೋರಂತೆ. ಅದಕ್ಕೆ ಎಲ್ಲ ಇವ್ರಿಗೆ ಬಿಟ್ಟು ಹೋಗ್ಬಿಟ್ಟವ್ರೆ. 5,000 ಬಾಡಿಗೆ. ಹೌದಾ? ತುಂಬ ಚೆನ್ನಾಗಿದೆ ಕಣ್ರಿ ಮನೆ. ಸಖತ್ತಾಗಿದೆ. ಸಾಕು, ಬೇಜಾನಾಗುತ್ತೆ. ಒಳ್ಳೆ ಏರಿಯಾದಲ್ಲಿ ಇದೆ ಮನೆ. ಚೆನ್ನಾಗಿದೆ. ಗಾಳಿ ಬೆಳಕು ಎಲ್ಲ ಒಂಥರ ಹಳ್ಳಿ ವಾತಾವರಣ ಥರನೇ ಇದೆ. ಚೆನ್ನಾಗಿದೆ ಕಣ್ರಿ. ಚೆನ್ನಾಗಿದೆ ಮನೆ ಮಾತ್ರ. ಸೂಪರ್ ಆಗಿದೆ. ಒಳಗೂ ಚೆನ್ನಾಗೈತೆ. ಏನು ಮಾಡ್ತೀವಿ, ಇರೋದಕ್ಕೆ ಆಗ್ತಾ ಇಲ್ಲ ನನಗೆ ಅಷ್ಟೇ. ಓ ಇವನ. ಹಾಂ, ಇವನು ಅವತ್ತು ಬಂದಿದ್ನಲ್ಲ, ಕರ್ಕೊಂಡು ಹೋಗ್ಬಿಡ್ರಿ ಕರಿಯಮ್ಮನ ಇಲ್ಲೇ ಬಿಟ್ಟೋಗಿ ಅಂತೇಳಿ ಹೇಳೋದಕ್ಕೆ ಬಂದಿದ್ನಲ್ಲ ಇವನ. ಓ, ಗೊತ್ತಾಯ್ತು ಗೊತ್ತಾಯ್ತು. ಓ, ಇವನು ಯಾರು ಅಂತ ನನಗೆ ಗೊತ್ತು. ಆ ಋತು ಅಂತಾರಲ್ಲ, ಆ ಋತು ಗಂಡ. ಓ, ಅವತ್ತು ಬಂದ್ಬಿಟ್ಟು ಮದುವೆ ಮಾಡ್ಕೊತೀವಿ ಕರಿಯಮ್ಮನ ತಮ್ಮನ ನನ್ನ ಮಗಳಿಗೆ, ನನ್ನ ಮಗಳನ್ನ ಕೊಡ್ತಾ ಇದ್ದೀವಿ ಅಂತ ಏನೋ ಹೇಳ್ದಂಗಿತ್ತು. ಏನೋ ಬಂದು ಹೇಳ್ತಾ ಇವರೆಲ್ಲ ನೋಡಿದೆ ಅವತ್ತು ಬಂದಿದ್ರಲ್ಲ. ಓ ಇವನ. ಓ, ಇವನು ಬಂದವನೇ. ಇವನಿಗೂ ಇವಳಿಗೂ ಏನು ಸಂಬಂಧ ನೋಡೋದಕ್ಕೆ? ಇವಳು ಇಷ್ಟೊಂದೆಲ್ಲನ ನನಗೆ ಅವಾಯ್ಡ್ ಮಾಡ್ತಾ ಇರೋದು. ಯಾಕೆ ಇವಳು ಈ ಥರ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಂತಿದ್ದೆ. ಇವಳು ಯಾಕೆ ಹಿಂಗೆ ಮಾಡ್ತಾಳೆ ಅಂತ ಇದಾವೆ ಇವತ್ತು. ಇಲ್ಲ, ಇವರಿಬ್ರು ಮರ್ಯಾದೆನ ಬಯಲು ಮಾಡ್ತೀನಿ, ಬಿಡಲ್ಲ. ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಮತ್ತೆ ಹುಡ್ಕೊಂಡು ಬಂದು ಬಿಡ್ಬೇಕು. ಹಂಗೆ ಮಾಡ್ತೀನಿ. ನನ್ನ ಫ್ರೆಂಡಿಗೂ ಫೋನ್ ಮಾಡ್ಬೇಕಾಗಿತ್ತು ಅವನಿಗೆ ಬಾರಲ್ಲ ಅಂತೇಳಿ.
ನನ್ನ ಫ್ರೆಂಡ್ ಮಂಜಂಗೂ ಫೋನ್ ಮಾಡಿ ಕರೆಸ್ಕೋಬೇಕಾಗಿತ್ತಿಲ್ಲಿ. ಏನು ಮಾಡೋದು ಇವಾಗ? ಏನಾದರೂ ಒಂದು ಮಾಡ್ಬೇಕಲ್ಲ, ಇವರಿಬ್ಬರಿಗೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಈಗ ನನ್ನ ಮಗನಿಗೆ ಗೊತ್ತಾಗಲ್ವಾ? ನಾನು ನೋಡಿದೆ ಆ ಋತು ಹಾಕೋನ ತುಂಬ ಚೆನ್ನಾಗಿದ್ದಾರೆ ಅಂತ ಒಳ್ಳೆ ಹುಡುಗಿನ ಬಿಟ್ಬಿಟ್ಟು ಇವಳಿಂದ ಯಾಕೆ ಬಿದ್ದವನೇ ಇವನು? ಹಾಂ, ಇವನು ಯಾರು? ಇವನು ಇಂಥ ಥರ್ಡ್ ಕ್ಲಾಸ್. ಇದಕ್ಕೆ ನನ್ನ ಕೆಲ್ಸಕ್ಕೆ ಹೋಗು ಇವತ್ತು ಕೆಲ್ಸಕ್ಕೆ ಹೋಗು ಅಂತ ನಾಟಕ ಆಡ್ಬಿಟ್ಟು ನನಗೆ ಕೆಲ್ಸಕ್ಕೆ ಕಳಿಸಿದ್ಲು. ಇದಾವೆ ಸರಿಯಾಗಿ ಇವತ್ತಿಬ್ಬರು ಸಿಗೆ ಬಿದ್ದವ್ರೆ. ಬಿಡಲ್ಲ ಸರಿಯಾಗಿ ಮಾಡ್ತೀನಿ. ಅದು ಏನು ಮಾಡ್ಬೇಕು ಅನ್ನೋದು ಗೊತ್ತೈತೆ ನನಗೆ. ಅಪ್ಪ, ಈಗ ಸಮಾಧಾನ ಆಯಿತು. ಬನ್ನಿ ಕೂತ್ಕೊ ಬನ್ನಿ. ಟೀ ಮಾಡ್ಲಾ, ಕಾಫಿ ಮಾಡ್ಲಾ? ನೀನು ಹಾಲು ಕಾಯಿಸ್ಕೊಡ್ಲಾ? ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಬಂದಿದೆ, ಹಾಲು ಕುಡಿತೀರಾ? ಏನು ಬೇಡ, ಯಾಕಂದರೆ ಇವಾಗಿ ನಾನು ಜಸ್ಟ್ ಅಲ್ಲಿ ಟೀ ಕುಡ್ಕೊಂಬಂದೆ. ನನಗೆ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು, ಟೀ ಕುಡ್ಕೊಂಡು ಬಂದೆ. ಅದಕ್ಕೆ ಇವಾಗ ಸದ್ಯಕ್ಕೆ ಏನು ಬೇಡ, ಒಂದು ಅರ್ಧ ಗಂಟೆ ನಿನ್ನ ಜೊತೆ ಮಾತಾಡಬೇಕು. ನನಗೂ ಅಷ್ಟೇ ಇವಾಗ ಒಂಥರ ಸಮಾಧಾನ ಆಯಿತು. ಚೆನ್ನಾಗೈತೆ ಕಣ್ರಿ, ಮನೆ ಸೂಪರಾಗಿದೆ. ಎಷ್ಟು ದೊಡ್ಡ ಮನೆ ನೋಡಿ. ಇದು ಒಳ್ಳೆ ಸ್ಟ್ಯಾಂಡರ್ಡ್ ಏರಿಯಾದಲ್ಲಿ ಆಗಿದ್ದರೆ ಒಂದು 10,000-15,000 ಬಾಡಿಗೆ ಕೊಡಬೇಕಾಗಿತ್ತು. ಇಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕಡಿಮೆ ಇರೋದಕ್ಕೆ 5,000 ಬಾಡಿಗೆ ಇದೆ ಕಣ್ರಿ. ನೀವು ಕೂತ್ಕೊ ಬನ್ನಿ, ಈ ಕಡೆ ಬನ್ನಿ. ಪರವಾಗಿಲ್ವೇ? ಎಲ್ಲ ಸೋಫಾ ಸೆಟ್ ಎಲ್ಲ ತಗೊಂಡಿದ್ದೀರಾ? ಎಲ್ಲ ಮನೆಗೆಲ್ಲ ಐಟಮ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೀರಲ್ರಿ? ನಮ್ದೆಲ್ಲ ತಗ, ಅವ್ರ ಫ್ರೆಂಡ್ ಇದ್ದ, ಅವನೆಲ್ಲ ತಗೊಂಬಂದು ಇಟ್ಟೋಗಿದ್ದ. ಅವ್ನು ಊರಿಗೆ ಹೋಗೋನಂತೆ, ಅದಕ್ಕೆ ತಗೊಂಡು ಹೋಗ್ತಾನೆ ಅವನು ಬಂದು. ನಮ್ದೆಲ್ಲ ತಗ, ನಾವೆಲ್ಲ ತಗೊಂಡಂಗಿದ್ರಿ ಇನ್ಯಾಕೆ? ಬೇಡ, ಜಾಸ್ತಿ ಐಟಮ್ ಏನು ತಗೊಳಕ್ ಹೋಗ್ಬಿಡಿ, ಮತ್ತೆ ಊರಿಗೆ ಹೋಗಿದಾಗ ಕಷ್ಟ ಆಗ್ಬಿಡುತ್ತೆ. ಅಯ್ಯೋ, ನನಗಂತೂ ಇಲ್ಲಿರೋದಕ್ಕೆ ಬೇಜಾರಾಗ್ತೈತೆ. ಗೊತ್ತಾ, ತುಂಬ ಬೇಜಾರಾಗ್ತೈತೆ. ಏನು ಮಾಡೋದು? ಈಗ ನಾನೇನಾದರೂ ನಿಮಗೆ ಸ್ಪೆಷಲ್ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಏನು ಮಾಡೋಕ್ಕಾಗಲ್ಲ. ಪುಳಿಯೋಗರೆ ತಿಂಡಿ ಮಾಡಿದ್ದೀನಿ, ಬನ್ನಿ ತಿನ್ನಿ. ಪುಳಿಯೋಗ್ರೆನಾ? ಏನು ಬೇಡ, ಸುಮ್ಮನಿರು. ಆರ್ಡ್ರ್ ಮಾಡ್ತೀನಿ, ಫುಡ್ ಆರ್ಡ್ರ್ ಮಾಡ್ತೀನಿ. ಇಲ್ಲೇ ಏನಾದರೂ ಬರುತ್ತೆ, ತಿಂದ್ಬಿಡೋಣ. ಎಷ್ಟೊತ್ತಿಗೆ ಬರೋದು ಗೋಪಿ ಅವರು? ಅವ್ರು ಬರೋದಕ್ಕೆ 6 ಗಂಟೆ 6:15 ಆಗುತ್ತೆ. 5 ಗಂಟೆವರೆಗೂ ಇದ್ದೋಗಿ ಪ್ಲೀಸ್. ಏನು ಫುಡ್ ಆರ್ಡ್ರ್ ಮಾಡೋಣ? ಏನು ಮಾಡಿದ್ರೆ ಚೆನ್ನಾಗಿರುತ್ತೆ? ಏನು ಇಷ್ಟ ಆರ್ಡ್ರ್ ಮಾಡೋಕ್ಕಾಗುತ್ತೆ? ಒಬ್ಬಟ್ಟು ಊಟ ಮಾಡೋಣ, ಇಲ್ಲ ಅಂತಂದರೆ ಏನಾದರೂ ನಾನ್ ವೆಜ್ ಏನಾದ್ರೂ ಆರ್ಡ್ರ್ ಮಾಡೋಣ. ಏನು ಮಾಡೋಣ? ಬಿರಿಯಾನಿ ಏನಾದರೂ ಆರ್ಡ್ರ್ ಮಾಡೋಣ? ಬಿರಿಯಾನಿ ಮತ್ತೆ ಕಬಾಬ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಕಾಯಿ ಒಬ್ಬಟ್ಟು ಆರ್ಡ್ರ್ ಮಾಡಿ. ಕಾಯಿ ಒಬ್ಬಟ್ಟು ಸಿಕ್ಕಿದ್ರೆ, ಕಾಯಿ ಒಬ್ಬಟ್ಟು ಅಂದರೆ ನನಗೆ ತುಂಬಾ ಇಷ್ಟ. ಸ್ವಲ್ಪ ಒಂದೊಂದು ಕಾಯಿ ಒಬ್ಬಟ್ಟು ತಿಂದ್ಬಿಟ್ಟು ಆಮೇಲೆ ಬೇರೆ ತಿನ್ನೋಕ್ಕಾಗುತ್ತೆ. ಕಬಾಬ್ ಮತ್ತು ಬಿರಿಯಾನಿ ಆರ್ಡ್ರ್ ಮಾಡಿ. ಏನು ಮಾಡೋದು? ನನಗೆ ಈಗ ಇಲ್ಲೆಲ್ಲ ಹೋಗಿ ಎಲ್ಲಿ ತೊಗೊಂಬರ್ಬೇಕು ಏನು ಗೊತ್ತಾಗಲಿಲ್ಲ. ತಗೊಂಬಂದು ಏನಾದರೂ ನಾನು ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಏನು ಮಾಡಲಿ, ಎಲ್ಲಿ ಹೋಗೋಣ, ಏನು ಎತ್ತ ಅಂತೇಳಿ ನನಗೊಂದು ಸ್ವಲ್ಪ ಭಯ ಬೇರೆ. ಬೇರೆ ಒಳಗೆಲ್ಲೂ ನಾನು ಎಲ್ಲೂ ನೋಡಿಲ್ಲ, ಏನಿಲ್ಲ. ನಾನು ಎಂದು ಯಾವತ್ತೂ ಬಂದಿಲ್ಲ, ಅವಾಗ ಯಾವಾಗಲೂ ಬಂದಿದ್ದೆ ಅಷ್ಟೇ. ನನಗೆ ಒಂಥರ ಭಯ. ಹೋಗಿ ಬರ್ತೀನಿ, ಏನು ಭಯ ಇಲ್ಲ. ಎಲ್ಲಿ ಹೋಗೋಣ ಈ ಹುಡ್ಕೊಂಡು? ಆಮೇಲೆ ನೀವು ಬರೋತ್ತಿಗೆ ಟೈಮ್ ಆಗಿಬಿಡುತ್ತೆ. ನಾನು ಅತ್ಲಾಗೆಲ್ಲಾದರೂ ಹೋಗೋದು, ನೀವು ಇಲ್ಲಿಗೆ ಬರೋದು, ನೀವು ಪರದಾಡೋದು. ಪಾಪ ಬೆಳಗ್ಗೆ ಬಸ್ ಹತ್ತದವರು ಸಾಕಾಗಿರುತ್ತೆ ಅಂತ ನಾನು ಯೋಚನೆ ಮಾಡಿದೆ ಅಷ್ಟೇ. ಇಲ್ಲಾಂದರೆ ತಗೊಂಬಂದು ನಾನು ಏನಾದರೂ ಸ್ಪೆಷಲ್ ಮಾಡ್ತಿದ್ದೆ. ಆದರೆ ಮನೆಗೆ ಮಾಡೋಕ್ಕೆ ಏನಿಲ್ಲ. ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಕಾಯಿಲ್ಲ, ಎಂಥದ್ದು ಇಲ್ಲ, ಗೊತ್ತಲ್ಲ. ಹಳ್ಳಿಲಾದರೆ ಒಂದು 10 ಕಾಯಿ ತುರಿದ್ಬಿಟ್ಟು ಕಾಯಿ ಒಬ್ಬಟ್ಟು ಮಾಡ್ಬೋದು. ಸಾಕು, ಒಂದು 5 ಕಾಯಿ ತುರಿದ್ಬಿಟ್ಟು ಒಬ್ಬಟ್ಟು ಮಾಡಿದ್ರು ಮಸ್ತ್ ಒಬ್ಬಟ್ಟು ಆಗೋ ಕಾಯಿ ಒಬ್ಬಟ್ಟು. ಆದ್ರೆ ಏನು ಮಾಡ್ಲಿಕ್ಕೆ ಆಗಿಲ್ಲ. ಒಂದಿತ್ತು ತಿಂಡಿ ತಗೊಂಬಂದಿದ್ದ, ಅದನ್ನೇನೋ ಸ್ವಲ್ಪ ತಿಂಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಹೇಗೆ ಅನ್ನಿಸ್ತಾ ಐತೆ ನಿಮಗೂ? ಖುಷಿ ಆಯ್ತಾ? ನೀವು ನನಗಂತೂ ಹೇಳ್ಬಾರ್ದು ಬಿಡಿ, ಅಷ್ಟು ಒಂಥರ ಹಿಂಗಾಗ್ತಾ ಇದೆ ಅಂದರೆ ಹಂಗಾಗ್ತಾ ಇದೆ. ನನಗೂ ತುಂಬ ಬೇಜಾರಾಗ್ತಾ ಇದೆ. ಏನು ಮಾಡೋದು? ಏನು ಮಾಡೋಕ್ಕೂ ಆಗಲ್ಲ. ನನಗೆ ಸಿಕ್ಕಾಪಟ್ಟೆ ಬೇಜಾರು. ಅಯ್ಯೋ, ಋತು ಅಂತೂ ಯಾಕೆ ಹಿಂಗಿದ್ದೀರಾ ಯಾಕೆ ಅಂತ ಕೇಳಿದ್ದನ್ನೇ ಕೇಳ್ತಾಳೆ. ನನಗೆ ಹೇಳೋಕ್ಕಾಗಲ್ಲ. ತುಂಬ ಬೇಜಾರು ಅಂದರೆ ಬೇಜಾರು, ಸಖತ್ತು ಬೇಜಾರಾಗುತ್ತೆ ಬಿಡಿ. ಅದು ಹೇಳೋಕ್ಕೆ ಆಗಲ್ಲ. ನನಗೂ ಹಾಗೆ. ಇವಾಗ ಒಂದು ಸ್ವಲ್ಪ ನಿಮ್ಮ ಮುಖ ನೋಡಿದಾಗಿಂದ ಅಲ್ಲಿಗೂ ನನ್ನ ಗಂಡ ಯಾಕೆ ಏನಾಯಿತು, ಯಾಕೆ ಏನಾದರೂ ತಿನ್ನಾಕಬೇಕಾ ಮುನ್ನಾಕಬೇಕಾ ಅಂತೇಳಿ ಎಲ್ಲ ತಗೊಂಬಂದು ಕೊಡ್ತಾರೆ. ಆದರೂ ನನಗೇನು ಸಮಾಧಾನ ಇಲ್ಲ. ಏನೋ ಅಲ್ಲಿ ತುಂಬ ಚೆನ್ನಾಗಿದ್ವಲ್ಲ, ಒಂಥರ ಏನೋ ನೀವು ನನಗೆ ಪರಿಚಯ ಆಗಲಿಲ್ಲ ಅಂತಂದರೆ ಏನೂ ಅನ್ನಿಸ್ತಿರ್ಲಿಲ್ಲ. ಅದು ಪರಿಚಯ ಆದವ್ರಿಗೆ ಗೊತ್ತು ಬಿಡಿ. ಮಾತಾಡೋರ್ಗೇನು ಮಾತಾಡ್ತಾರೆ, ಅದು ಪರಿಚಯ ಆದವ್ರಿಗೆ ಗೊತ್ತು. ಪರಿಚಯ ಆಗಿರೋರನ್ನ ಮರೆತು ಯಾವ ಥರ ಇರಬೇಕು ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಅದು ಈ ರೀತಿ ಅನುಭವ ಆಗಿರೋರಿಗೆ ಮಾತ್ರ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಆಗಲ್ಲ ಬಿಡಿ. ಹೆಂಗೋನೋ ಬಂದ್ರಲ್ಲ, ಹೆಂಗೋ ಬಿಡಿ. ಇನ್ನು ಯಾವಾಗಾದರೂ 2-3 ದಿವಸಕ್ಕೊಂದ್ಸತಿ ಬಂದೋಗಿ. ಸುಮ್ಮನೆ ಊರಿಗೆ ಬಂದುಬಿಡಿ. ಊರಿಗೆ ಬಂದುಬಿಟ್ರೆ ಹೆಂಗೋ ಇರ್ಬೋದು. ಅತ್ಲಾಗೆ ಕವನಕ್ಕರ ಮನೆ ಇದೆಯಲ್ಲ ಅಂತ ಹೇಳಿ ಮನೆಯವ್ರಿಗೂ ಹೇಳ್ಬಿಟ್ಟು ಇಲ್ಲೇನು ದುಡಿಮೆ ಇಲ್ಲ ಏನಿಲ್ಲ ಅಂತ ಸುಮ್ಮನೆ ಊರಿಗೆ ಕರ್ಕೊಂಡು ಬನ್ನಿ. ನೋಡೋಣ, ಮಾತಾಡ್ತೀನಿ, ಟ್ರೈ ಮಾಡ್ತೀನಿ. ನಾನು ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ. ಹಿಂಗೆ ಆಗಲ್ಲ ಅಂತೇಳಿ, ಹುಷಾರಿಲ್ಲ ಅಂತೇಳಿ ಮಲ್ಕೊಂಡು ಸ್ವಲ್ಪ ಏನಾದರೂ ನೋಡೋಣ, ಟ್ರೈ ಮಾಡ್ತೀನಿ ಆದಷ್ಟು. ಕೀ ಐತೆ, ತೆಗಿತೀನಿ. ಹೊರಗಿಂದ ತೆಗೆದ್ಬಿಟ್ಟು ಮೆಲ್ಲ ಒಳಗೆ ಹೋಗ್ತೀನಿ. ಒಳಗೆ ಹೋಗ್ಬಿಟ್ಟು ಚೆನ್ನಾಗೆ ಬಾರಿಸ್ಬಿಡ್ತೀನಿ ಒಳಗೆ.
ಇಂಥ ಕೆಲಸ ಮಾಡಕ್ಕೆ ನೀನೇ ಬೇಕಾಗಿತ್ತೇನೆ ಅಂತ. ಥೂ, ನಾನು ಹೆಂಗೋ ಹೊತ್ತಿಗೆ ನೆಮ್ಮದಿ ಕೆಲ್ಸಕ್ಕೆ ಹೋಗ್ಕೊಂಡು ಇದನ್ನ ಅತ್ಲಾಗೆ ಇವಳನ್ನ ಬೇರೆ ಕರ್ಕೊಂಬಂದು ಇಲ್ಲೂ ತಲೆನೋವು ತಂದ್ಕೊಂಡಂಗಾಯ್ತು. ಹೆಂಗೋ ಬಿಡು, ಇವಳು ಬುದ್ಧಿ ಗೊತ್ತಾಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನಾನು ಇನ್ನೂ ನಂಬ್ಕೊಂಡು ಕೂತ್ಕೊಂತಿದ್ದೆ ಇವಳನ್ನ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಸರಿಯಾಗಿ ಸಿಗೆ ಬಿದ್ದವಳೆ ನಮ್ಮ ಕರಿನ. ಇವಳಿಗೆ ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ, ಮಾಡ್ತೀನಿ ನೋಡಿ. ಅಲ್ಲ, ಎಷ್ಟು ಧೈರ್ಯವಾಗಿ ಇವಳು ಮನೆ ಕರ್ಸ್ಕೊಂಡಿರ್ಬೇಕು, ಈ ರೀತಿ ಮಾಡ್ತಾ ಇರಬೇಕು, ಎಷ್ಟು ಧೈರ್ಯ ಇರಬೇಕು ನೋಡಿ ಈ ರೀತಿ ಮಾಡೋದಕ್ಕೆ. ಸ್ವಲ್ಪನೂ ಭಯ ಇಲ್ವಲ್ಲ, ಹಿಂಗೆ ಮಾಡ್ತಾವಳೆ. ನಾನಂತೂ ಸರಿಯಾಗಿ ಇವಾಗ ಸರಿಯಾಗಿ ಸಿಗಬಿದ್ದವಳೆ, ಬಿಡಲ್ಲ ಬಿಡು. ಬಿಡಲ್ಲ. ನೋಡ್ತಾ ಇರಿ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಮುಂದೆ ನೋಡಿದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಬೈ ಬೈ, ಸಿ ಯು.